ಐ ಡೋಂಟ್ ಲೈಕ್ ಇಟ್ ಕಾಂತ, ಐ ಡೋಂಟ್ ಲೈಕ್ ಇಟ್. ಇಲ್ಲಿ ನೋಡು ಕಾಂತ, ಇಲ್ಲಿ ಮೊನ್ನೆ ನಮ್ಮ ಚುನಾವಣಾ ಆಯೋಗ ಒಂದ್ ಒಳ್ಳೆ ಕೆಲಸ ಮಾಡಿದೆ ಕಾಂತ. ಇಲ್ಲಿ ಅದೇನು ಅಂತೀಯ ಹೇಳ್ತೀನಿ ಕೇಳಿಲ್ಲಿ. ಈ ದಡ್ಡ ಶಿಖಾಮಣಿ, ಮೂರ್ಖ ಶಿಖಾಮಣಿ ರಾಜಕಾರಣಿಗಳು ಎಲೆಕ್ಷನ್ ಪ್ರಚಾರ ಅಂದ್ರೆ ಏನ್ ತಿಳ್ಕೊಂಡಿದ್ರು ಗೊತ್ತಾ ಕಾಂತ ನಿನಗೆ? ಏನಂತ ತಿಳ್ಕೊಂಡಿದ್ರು? ಇವರು ಪ್ರಚಾರಕ್ಕೆ ಅಂತ ಜನರ ಹತ್ರ ಹೋಗ್ತಾರೆ, ಆದ್ರೆ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಕಾಂತ? ಇವರನ್ನ ಅವರು ಬೈತಾರೆ, ಅವರನ್ನ ಇವರು ಬೈತಾರೆ. ಇವರ ಮುಖಕ್ಕೆ ಥೂ ಅಂತ ಅವ್ರು ಉಗಿತಾರೆ, ಅವರ ಮುಖಕ್ಕೆ ಇವರು ಉಗಿತಾರೆ. ಇವರಿಗೆ ಅವ್ರು ಮಸಿ ಬಳಿತಾರೆ, ಅವರಿಗೆ ಇವ್ರು ಬಳಿತಾರೆ. ಅವನಿಗೆ ಇವನು ನಾಲಾಯಕ್ ಅಂತಾನೆ, ಇವನಿಗೆ ಅವನು ಭ್ರಷ್ಟ ಅಂತ ಕರೀತಾನೆ. ಥೂ, ಇದನ್ನ ಬಿಟ್ರೆ ಇನ್ನೇನ್ ಪ್ರಚಾರ ಮಾಡ್ತಾರೆ ಕಾಂತ ಇವರು? ಇನ್ನೇನ್ ಪ್ರಚಾರ ಮಾಡ್ತಾರೆ? ಅಲ್ಲ ಕಾಂತ, ಈ ದಡ್ಡ ಮುಂಡೆವೋ ಒಬ್ರನ್ನ ಒಬ್ರು ತೆಗೆದುಕೊಳ್ಳೋದೇ ಸಾಧನೆ ಅಂದ್ಕೊಂಡ್ಬಿಟ್ಟಿದಾರಲ್ಲ. ಛಾಯ್, ಹೀಗಾಗಿ ಅವರು ಪ್ರಚಾರದ ಉದ್ದಕ್ಕೆ ಅದನ್ನೇ ಭಾಷಣ ಮಾಡ್ತಾರೆ. ಯಾರೊಬ್ರಾದ್ರೂ ಕಾಂತ, ಯಾರೊಬ್ರಾದ್ರೂ ನಾವು ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ಏನೇನ್ ಸೇವೆ ಮಾಡ್ತೀವಿ ಅಂತನಾದ್ರೂ ಹೇಳ್ತಾರ ಕಾಂತ? ಹೇಳ್ತಾರ? ಯಾರೊಬ್ರಾದ್ರೂ ಜನಸೇವೆ ಹೆಂಗೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರ ಕಾಂತ ಇವರು? ಛಾಯ್, ಮಾಡ್ತಾರ ಇರೋ ಇವರ ಮನುಷ್ಯತ್ವಕ್ಕೆ? ಇವ್ರು ಕೇಳೋದೇನು ಕಾಂತ? ನನ್ನ ಅಪೋಸಿಟ್ ಕ್ಯಾಂಡಿಡೇಟು ಲೊಚ್ಚ ಲಫಂಗ, ಅದಕ್ಕೆ ನನಗೆ ಓಟ್ ಕೊಡಿ ಅಂತ ಕೇಳ್ತಾರೆ ಹೊರತು ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದ್ಯಾರಿಗೋ ಏನೋ ಬೈದ್ರು ಅಂತ ಚುನಾವಣಾ ಆಯೋಗ ನೀವು ಅವ್ರಿಗೆ ಯಾಕೆ ಬೈದಿದ್ದು ಅಂತ ನೋಟಿಸ್ ಕಳಿಸ್ಬಿಟ್ಟಿದೆ ಕಾಂತ. ನೋಟಿಸ್ ಕಳಿಸ್ಬಿಟ್ಟಿದೆ. ಅವರು ನಮ್ಮ CM ಆದ್ರೂ ಕೂಡ ನೋಟಿಸ್ಗೆ ಉತ್ತರಿಸಲೇಬೇಕು. ಈ ನೋಟಿಸಿಂದ CM ಸಿದ್ದರಾಮಣ್ಣ ಸೇರಿದಂಗೆ ಎಲ್ಲ ರಾಜಕಾರಣಿಗಳು ಯಾವ ಸಾಂಗ್ ಅನ್ನ ಹಾಡ್ತಾ ಇದ್ದಾರೆ ಗೊತ್ತಾ ಕಾಂತ? ಯಾವ ಸಾಂಗು ಅಂತ ಕೇಳು ಕಾಂತ, ಇಲ್ಲಿ ಕೇಳೋ. ಯಾಯ್ ಸ್ಟಾರ್ಟ್ ಸಾಂಗ. ಬಿಜೆಪಿ ಅವ್ರನ್ನ ಒಳ್ಳೆಯವರು ಅಂತ ಮನೆಗೆ ಟೀಗೂ ಕರಿಬೇಡಿ. ನಾಚಿ ಕೆಟ್ಟವ್ರು ಯಾರು ಬಂದಿದ್ದಾರೆ ವಿಧಾನಸಭೆಗೆ? ರಾಮದಾಸ್ ಬೇರೆ ಇವತ್ತು ಕತೆ. ಮೋದಿ ಅವರು ಒಬ್ಬ ನರಮೇಧ ಮಾಡದಂತ ವ್ಯಕ್ತಿ. ಎಲ್ಲರನ್ನು ಬೈಯುವ ಆಸೆಯಾದರೆ ಚುನಾವಣೆ ಆಯೋಗದ ತೊಂದರೆ, ಅವರಿಗೀಗ ನಾನು ತಿರುಗಿ ಬೈದರೆ ಬೈಸಿಕೊಳ್ಳುವರು ಅವರು. ಆದರೆ ಆಯೋಗ ನಂಗೆ ಸುಮ್ಮನೆ ಬಿಡದು. ಅಯ್ಯೋ, ನಂಗೆ ಯಾವ ಗತಿ ಬಂದಿತು? ಮುಖ್ಯಮಂತ್ರಿಯಾಗಿ ಲೂಟಿ ಹೊಡೆದ್ರು ಅಷ್ಟೇನೆ. ದೇವೇಗೌಡ ಕುಟುಂಬದವರು ಅಳದು ಕಲ್ತ್ಕೊಂಡಿದ್ದಾರೆ. ಅಪ್ಪ, ನಿನ್ ಪ್ರಚಾರ ದಾಸು ಹೇಳ್ಬಿಡಪ್ಪ. ಯಡಿಯೂರಪ್ಪ ಜೈಲು, ಕಟ್ಟಾ ಸುಬ್ರಹ್ಮಣ್ಯ ಜೈಲು, ಜನಾರ್ದನ ರೆಡ್ಡಿ ಜೈಲು, ಶಕ್ತಿ ಜೈಲು, ಪ್ರಶ್ನೆ ಅಲ್ಲ ಮಾರ್ಗೆಟ್ಟವರು ಕೂಡ. ಎಷ್ಟು ಒಳ್ಳೆ ವ್ಯಕ್ತಿ ಇದ್ರು ಬೈಯಬೇಕಪ್ಪ, ಬೈಯದಿದ್ರೆ ಇಲ್ಲಿ ನಮ್ಗೆ ಓಟು ಇಲ್ಲಪ್ಪ. ಎಲ್ಲರನ್ನು ಬೈಯುವ ಆಸೆ ಆದರೆ ಚುನಾವಣೆ ಆಯೋಗದ ತೊಂದರೆ, ಅವರಿಗೀಗ ನಾನು ತಿರುಗಿ ಬೈದರೆ ಬೈಸಿಕೊಳ್ಳುವರು ಅವರು. ಆದರೆ ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಹುಟ್ಟುತ್ತೇನೆ. ಅರೆ ಸ್ವಾಮಿ, ಈ ಜನ್ಮದಲ್ಲಿ ಕನ್ವರ್ಟ್ ಆಗಕ್ಕೆ ಸಾಧ್ಯ ಇದೆ? ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಗೌಡ್ರು, ನಾವೇ ಅಧಿಕಾರಕ್ಕೆ ಬರ್ತೇವೆ, ಒಂದು ವೇಳೆ ಬರ್ದೇ ಇದ್ರೆ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾನು ಕಾಯಿ ನೋಡ್ತಾ ಇದ್ದೀನಿ, ಇವತ್ತು ತಗೊಂತಾರೆ, ನಾಳೆ ತಗೋತಾನೆ ಇಲ್ಲ. ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಕಣ್ಣೀರು ಇದ್ದಕ್ಕಿದ್ದರೆ ಬಂದ್ಬಿಡ್ತವೆ. ಅದಕ್ಕೆ ನಾವು ಒಂದು ಕಡೆ ಹೇಳಿದ್ದೆ, ಎಲ್ಲ ಗಣಸರು ನಂಬೇಡಿ ಯಾವಾಗಲೂ ಅಂತೇಳಿ. 100 ಸ್ಪೀಡಿನಲ್ಲಿ ಒಂಟಿ ಸ್ಟೇಜ್ ಮೇಲೆ ನಿಂತು ಎಲ್ರಿಗೂ ಬೈದಿದೆ, ಅವರ ಮನಸ್ಸು ನೋಯಿಸಿದೆ. ಪ್ರಚಾರ ಎಂಬ ಗದ್ದಲಲ್ಲಿ ಸೌಂಡು ಮಾಡದಂತೆ ನೋಟಿಸು ಬಂದಿದೆ. ಪ್ರಚಾರಕ್ಕೆಲ್ಲಿ ಬೆಲೆ ಇದೆ? ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ವ್ಯಕ್ತಿ ಮಹಿಳೆಯರ ಮತನೇ ಹಾಕಲ್ಲ, ಆ ರೀತಿ ಒಬ್ಬ ಕೆಟ್ಟ ಸಂಪ್ರದಾಯ ಇರತಕ್ಕಂಥ ವ್ಯಕ್ತಿನ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ. ಅಯ್ಯೋ ದೇವ್ರೇ, ಇನ್ಯಾರಿಗ್ ಬೈಯಲಿ? ಅಯ್ಯೋ ಶಿವನೇ, ನಾನೇನು ಮಾಡಲಿ? ಬೈಯಬೇಕು ಅಂದ್ರೆ ನಾನು